ನೋಡಿದೆ ಮಾಧ್ಯಮಗಳ ಮುಖಾಂತರ. ಅವರು ಯಾವ ಆಧಾರದಲ್ಲಿ ತೀರ್ಮಾನ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ನಮ್ಮ ರೈತರ ಬೆಳೆಗಳಿಗೆ ನೀರು ಕುಡಿಯೋದಕ್ಕಾಗೋದಿಲ್ಲ, ಕುಡಿಯೋ ನೀರಿಗೆ ನಮಗೆ ಸಾಕಾಗೋದಿಲ್ಲ, ಡೆಡ್ ಸ್ಟೋರೇಜ್ ತಲುಪಿದಾವೆಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ. ನಾನು ಈ ವಿಚಾರದಲ್ಲಿ ಮಾನ್ಯ ನೀರಾವರಿ ಸಚಿವರನ್ನು ಮುಖ್ಯಮಂತ್ರಿಗಳನ್ನ ಕೂಡಲೇ ಒಂದು ಆಲ್ ಪಾರ್ಟಿ ಮೀಟಿಂಗನ್ನು ಕರೆದು ಸೀರಿಯಸ್ ಆಗಿ ಚರ್ಚೆ ಮಾಡಬೇಕು. ಅವರ ಫೈಂಡಿಂಗ್ಸ್ ಏನು, CWC ಅವ್ರದ್ದು ಫೈಂಡಿಂಗ್ಸ್ ಏನಿದೆ, ಅವರು ನಮ್ಮಲ್ಲಿ ಎಕ್ಸೆಸ್ ವಾಟರ್ ಇದ್ದರೆ ಮಾತ್ರ ಅವರು ಆದೇಶ ಕೊಡೋದು, ಎಕ್ಸೆಸ್ ವಾಟರ್ ಇದೆ ನೀವು ಬಿಡಬೇಕು ಅಂತೇಳಿ. ಎಕ್ಸೆಸ್ ವಾಟರ್ನ ಯಾವ ರೀತಿ ಜಸ್ಟಿಫೈ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರನ ಕೂಡಲೇ ನಮ್ಮ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ. ನಮ್ಮ ರೈತರುಗಳಿಗೆಲ್ಲ ತೊಂದರೆ, ನಮ್ಮ ರೈತರುಗಳಿಗೆ ನಾವು ಬೆಳೆಗೆ ನೀರು ಕೊಡೋಕೆ ಆಗ್ತಾಯಿಲ್ಲ, ನಾವು ಕುಡಿಯೋದಕ್ಕೆ ನೀರು ಬೇಕು, ಬೆಂಗಳೂರಿಗೆ ನೀರು ಸಾಕಾಗೋದಿಲ್ಲ ಅಂತಕ್ಕಂಥದ್ದನ್ನು ಭಾಳಷ್ಟು ಕಡೆ ನಾವು ಪ್ರತಿಪಾದನೆ ಮಾಡಿದ್ದೀವಿ. ಅದಕ್ಕೆ ಕೂಡಲೇ ನಮ್ಮ ಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಆಲ್ ಪಾರ್ಟಿ ಮೀಟಿಂಗನ್ನು ಕರೆದು ಅದ್ರ ಬಗ್ಗೆ ಸೀರಿಯಸ್ ಆಗಿ ಚರ್ಚೆ ಮಾಡಬೇಕು ಅಂತ ಮನವಿ ಮಾಡ್ತೀನಿ. ಹಳೆ ಮೈಸೂರು ಭಾಗಕ್ಕೆ ಸರ್ಕಾರ ಮೋಸ ಮಾಡಿದೆ ಅಂತ ವಿರೋಧ ಪಕ್ಷದ ನಾಯಕರ ಆರೋಪ. ಅಂದರೆ ನೀರು ಬಿಡ್ತಾನೂ ಇದ್ದಾರೆ, ಸಮಸ್ಯೆ ಮಾಡಿದ್ದಾರೆ. ಅದಕ್ಕೆ ಈ ದೇಶ ಆಳ್ತಿರ್ತಕ್ಕಂಥವ್ರನ್ನ ಕರೆದು ಅದ್ರ ಬಗ್ಗೆ ಚರ್ಚೆ ಮಾಡಲಿ ಅಂತ ನಾನು ಹೇಳೋದು. ದೇಶ ಆಳ್ತಾವ್ರಲ್ಲ ಆ ಪಾರ್ಟಿಯವ್ರನ್ನ ಕರೆದ್ರಿಲ್ಲಿ, ಅವ್ರು ಏನು ನಮಗೆ ಸಜೆಷನ್ ಕೊಡ್ತಾರೆ, ಅವ್ರು ಯಾವ ರೀತಿ ಗೈಡ್ ಮಾಡ್ತಾರೆ ನಮಗೆ, ಅದ್ರ ಮೇಲೆ ನೋಡೋಣ ಮುಂದೆ ನಮ್ಮ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಳ್ಳಿ. ಅದಕ್ಕೆ ನಾನು ಹೇಳಿದ ಕೂಡಲೇ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಮುಖ್ಯಮಂತ್ರಿಗಳು ಕೂಡಲೇ ಕರಿಬೇಕು, ಎಲ್ಲರನ್ನೂ ಕರಿಬೇಕು. ಇದು ಒಬ್ಬ ಜವಾಬ್ದಾರಿ ಅಲ್ಲ, ಯಾರೋ ಇದು ಆಡಳಿತ ಪಕ್ಷ ಅಥವಾ ವಿರೋಧ ಪಕ್ಷದ ಜವಾಬ್ದಾರಿ ಅಲ್ಲ, ಇದು ನಮ್ಮ ರೈತರ ಮತ್ತು ಬೆಂಗಳೂರಿನ ನಾಗರಿಕರ ಬದುಕಿನ ಪ್ರಶ್ನೆ ಇದು. ಅದರಿಂದ ಎಲ್ಲರೂ ಕೂಡ ಜವಾಬ್ದಾರರಾಗಬೇಕು. ಇದು ಸಾಧಕ ಬಾಧಕ ಚರ್ಚೆ ಆಗಬೇಕಲ್ಲ. ಇದು ಎಷ್ಟು ನೀರಿದೆ, ಯಾಕೆ ಬಿಡಬೇಕು, ಏನು ಅಂತೇಳಿ ಯಾವ ಕಮಿಟಿಯವ್ರು ಯಾವ ರೀತಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅದನ್ನು ಯಾವ ರೀತಿ ಅವ್ರು ಜಸ್ಟಿಫೈ ಮಾಡವ್ರೆ, ನೀರು ಬಿಡಬೇಕು ಅನ್ನೋದನ್ನ ಜಸ್ಟಿಫೈ ಮಾಡವ್ರೆ, ಅದ್ರ ಬಗ್ಗೆ ಚರ್ಚೆ ಆಗಲಿ. ಇದು ಎಲ್ಲರೂ ಜವಾಬ್ದಾರರಾಗಬೇಕು. ಇದು ಯಾರೋ ಒಬ್ಬರು ಮುಖ್ಯಮಂತ್ರಿ ಜವಾಬ್ದಾರರಾಗ್ಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ, ಅಥವಾ ಯಾರೋ ನೀರಾವರಿ ಮಂತ್ರಿಗಳು ಜವಾಬ್ದಾರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ನಮ್ಮ ವ್ಯವಸ್ಥೆ ಜವಾಬ್ದಾರಿ ಆಗಬೇಕಾಗ್ತದೆ. ಅದಕ್ಕೆ ಎಲ್ಲರನ್ನು ಕೂಡಲೇ ಮೀಟಿಂಗ್ ಕರಿಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಮುಖ್ಯಮಂತ್ರಿ ಸಮರ್ಥವಾಗಿ ನಮ್ಮವರು ವಾದ ಮಾಡದಿರೋದಕ್ಕಾಗತ್ತಾ ಅಂದ್ರೆ, ಯಾಕಂದ್ರೆ ಇದು ಫಸ್ಟ್ ಟೈಮ್ ಅಲ್ಲ, ಈ ಸಂಕಷ್ಟ ಸಂದರ್ಭ ಬಂದಾಗಲೂ ಅದಕ್ಕೆ ಹೇಳ್ತಾ ಇರೋದು, ಬಹಳಷ್ಟು ಜನ ಬುದ್ಧಿವಂತರುಗಳನ್ನ ಸೇರಿಸಿ ಚರ್ಚೆ ಆದರೆ ಅನುಕೂಲ ಆಗ್ತದೆ. ಇದು ಎಲ್ಲ ಪಾರ್ಟಿಯ ಬುದ್ಧಿವಂತರುಗಳು ಚರ್ಚೆ ಮಾಡಲಿ, ಇಲ್ಲಿ ಬಂದು ಯಾರ್ಯಾರ ಕಾಲದಲ್ಲಿ ಏನೇನು ಚರ್ಚೆಗಳಾಗಿದ್ದಾವೆ, ಇದು ಎಲ್ಲರ ಕಾಲದಲ್ಲೂ ಆಗಿರ್ತಕ್ಕಂಥ ಸಮಸ್ಯೆ. ಇದು ಆ ಕಾಲದಲ್ಲಿ ಯಾಕೆ ಸಮಸ್ಯೆ ಆಯಿತು, ಈ ಕಾಲದಲ್ಲಿ ಯಾಕೆ ಸಮಸ್ಯೆ ಆಯಿತು, ಎಲ್ಲ ಚರ್ಚೆ ಆಗಬೇಕಲ್ಲ. ಅಂತಿಮವಾಗಿ ಇದಕ್ಕೊಂದು ಅಂತಿಮವಾದಂಥ ರೂಪ ಕೊಡಬೇಕಲ್ಲ. ಮುಂದೆ ಈ ರೀತಿ ನಾವು ಫೇಸ್ ಮಾಡಬೇಕಾದ್ರೆ ಮುಂದೆನೂ ಕೂಡ ಈ ರೀತಿ ಸಮಸ್ಯೆಗಳು ನಮಗೆ ಬರಬಾರ್ದಲ್ಲ. ಅದರಿಂದ ಕೂಡಲೇ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ ಮುಖ್ಯಮಂತ್ರಿಗಳು.